ನಮಸ್ಕಾರ ಸ್ನೇಹಿತರೆ, ಶಂಭೋ ಮಹಾದೇವ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಮಹಾಕಾಲ ಜ್ಯೋತಿರ್ಲಿಂಗವು ಒಂದು. ಇದು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿದೆ. ಇದು ಅತ್ಯಂತ ಶಕ್ತಿಶಾಲಿ ಸ್ಥಳ. ಮಧ್ಯಪ್ರದೇಶದ ಉಜ್ಜಯಿನ್ ವಿಚಾರವಾಗಿ ಈಗ ಇನ್ನೂ ಮಹತ್ವಪೂರ್ಣ ವಿಷಯಗಳು ಕೇಳಿ ಬರ್ತಾ ಇವೆ. ಮೊದಲೇ ಪವಿತ್ರ ಸ್ಥಳ. ಇದು ವಿಶೇಷವಾದ ಸ್ಥಳ, ಏಕೆಂದರೆ ಭೂಗೋಳದ ಮಧ್ಯಭಾಗದ ಪ್ರದೇಶವಾಗಿರುವುದರಿಂದ ಉಜ್ಜಯಿನಿಯು ಕೇಂದ್ರ ಬಿಂದುವಾಗಿದೆ. ಈ ಶಿವಲಿಂಗಕ್ಕೆ ದಕ್ಷಿಣಾಮೂರ್ತಿ ಎಂದು ಹೆಸರಿದೆ. ಮಹಾಕಾಲ, ಭೈರವ, ಕಾಳಿಮಾತೆ ಇರುವ ಈ ಪಾವನವಾದ ಪ್ರದೇಶವು ಮಂಗಲನಾಥನ ದೇವಸ್ಥಾನವನ್ನು ಹೊಂದಿದೆ. ಕುಜಗ್ರಹದ ಜನ್ಮಸ್ಥಾನವಾಗಿದೆ. ಮಹಾಕಾಲ ಮಂದಿರವು ಸಾವಿನ ಭಯದ ನಿವಾರಣೆ ಮಾಡುತ್ತದೆ, ವಿಧಿಯನ್ನು ಬದಲಾಯಿಸುತ್ತದೆ ಮತ್ತು ದುರದೃಷ್ಟರಾಗುವುದನ್ನು ತಡೆಯುತ್ತದೆ. ಕಾಲನಿಗೆ ಕಾಲನಾಗಿ, ಮಹಾಕಾಲನಾಗಿ, ಮೃತ್ಯುಂಜಯನಾಗಿ ಭಕ್ತರನ್ನು ಕಾಪಾಡುತ್ತಿದ್ದಾನೆ. ಇಲ್ಲಿ ಕಾಣುತ್ತಿರುವ ಕಾರಿಡಾರ್ ಹೊಸದಾಗಿ ರಚನೆಯಾಗಿದೆ. ಎಲ್ಲ ಕಾರಿಡಾರ್ ಕಂಬಗಳು ಶಿವನ ಮಹಿಮೆಯನ್ನು ಸಾರುತ್ತಿವೆ. ಶಿವನ ನಟನಾ ವಿಗ್ರಹಗಳು, ಶಿವಪರಿಣಯ, ಕೈಲಾಸವಾಸ, ಕಾಲಭೈರವ, ಶಿವಪಾರ್ವತಿಯರು, ಗಣೇಶ, ಸುಬ್ರಹ್ಮಣ್ಯ ಹಾಗೂ ಶಿವನ ಗಣಗಳಾದ ನಂದಿ, ಭೃಂಗಿ, ನಾರದರು ಇತ್ಯಾದಿ ಕೆತ್ತನಗಳಿಂದ ಕೂಡಿದ್ದು ರಮ್ಯತೆಯನ್ನು ಹೆಚ್ಚಿಸಿದೆ. ಹಿಂದೂ ಧರ್ಮದ ಅನುಸಾರ ಶಿಪ್ರಾ ನದಿಯ ದಡದಲ್ಲಿ ನೂರಾರು ದೇವಸ್ಥಾನಗಳಿವೆ. ಅದರಲ್ಲಿ ಮಹಾಕಾಲೇಶ್ವರವು ಒಂದು. ಮಹಾಕಾಲಕ್ಕೆ ಹೋಗುವ ಮೊದಲೇ ಭಾರತ್ ಮಾತಾ ಮಂದಿರವನ್ನು ನೋಡಬಹುದು. ಮುಂದೆ ಚಲಿಸಿದಾಗ ಬಲಕ್ಕೆ ತಿರುಗಿದಲ್ಲಿ ಮಹಾಮೃತ್ಯುಂಜಯ ಮಂದಿರವೂ ಇದೆ. ಅಲ್ಲೇ ಭಕ್ತಾದಿಗಳು ಮೊಬೈಲನ್ನು ಜಮಾಯಿಸುವ ಕಚೇರಿನೂ ಇದೆ. ಇದು ದೇವಸ್ಥಾನದ ಮಹಾದ್ವಾರ. ಶ್ರೀ ಮಹಾಕಾಲೇಶ್ವರ ಮಂದಿರದ ಮಹಾದ್ವಾರಕ್ಕೆ ನಾವು ಬಂದು ನೋಡಿದಾಗ ಈ ಗೇಟ್ ಕಾಣುತ್ತದೆ ಅಲ್ವಾ? ಈ ಗೇಟ್ನ ಒಳಗಡೆ ನಾವು ಪ್ರವೇಶಿಸಿದಂತೆ ಮಹಾಕಾಲ ದೇವಸ್ಥಾನವು ಆರಂಭವಾಗುತ್ತದೆ. ಮಂದಿರಗಳು ಹಲವಾರು ಇವೆ. ಅದರಲ್ಲಿ ಎಲ್ಲ ಶಿವಮಂದಿರಗಳು, ಕೃಷ್ಣ, ಶ್ರೀರಾಮ, ಸೀತಾರಾಮರು, ಗಣೇಶ, ಆಂಜನೇಯ ಇತ್ಯಾದಿ ಹಲವಾರು ಪುರಾತನ ದೇವಸ್ಥಾನಗಳನ್ನು ಹೊಂದಿದೆ. ಅದರಲ್ಲಿ ಕಲ್ಪೇಶ್ವರ ಸ್ವಾಮಿ ದೇವಸ್ಥಾನವು ಬಹಳ ಉತ್ತಮವಾದ ಕಲ್ಲುಗಳಿಂದ ಕೆತ್ತಲ್ಪಟ್ಟು ರಮಣೀಯವಾಗಿದೆ. ಈ ದೇವಸ್ಥಾನದ ಎಲ್ಲ ಜಾಗದಲ್ಲೂ, ಎಲ್ಲ ಮೂಲೆಗಳಲ್ಲೂ ನಾವು ಸುಮಾರು ದೇವಸ್ಥಾನಗಳನ್ನು ದರ್ಶಿಸಬಹುದು. ಇದು ದೇವಸ್ಥಾನದ ಒಳಗಿನ ನೋಟ. ಅಲ್ಲಿ ದೊಡ್ಡ ಒಂದು CCTVಯನ್ನು ನಾವು ಕಾಣಬಹುದು. ದೇವರ ಅಭಿಷೇಕ, ದೇವರ ಭಸ್ಮಾರತಿ, ಮಂಗಳಾರತಿ ಇವೆಲ್ಲವನ್ನು ವೀಕ್ಷಿಸಬಹುದು. ಬನ್ನಿ ವೀಕ್ಷಕರೇ, ಇವಾಗ ಮಹಾಕಾಲನ ಅಭಿಷೇಕವನ್ನು ನೋಡೋಣ. हिरण्यरूपाय हिरण्यपतये अंबिकापतये उमापतये पशुपतये नमो नमः. ॐ नमो हिरण्यबाहवे हिरण्यवर्णाय हिरण्यरूपाय हिरण्यपतये अंबिकापतये उमापतये पशुपतये नमो नमः. ಓಂ ಮಹಾಕಾಲಾಯ ನಮಃ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಶಂಭೋ ಮಹಾದೇವ. ಇದು ನಂತರ ನಮಗೆ ಕಾಣುವಂತಹ ದೃಶ್ಯ. ಮಹಾಕಾಲನ ಪೂರ್ತಿಯಾದ ಸುಂದರವಾದ ವಿಗ್ರಹವನ್ನು ನಾವಿಲ್ಲಿ ಕಾಣ್ಬೋದು. ಬನ್ನಿ ವೀಕ್ಷಕರೇ, ಇವಾಗ ನಾವು ಭಸ್ಮಾರತಿಯನ್ನು ನೋಡಲು ಹೋಗೋಣ. ಭಸ್ಮಾರತಿಯು ಬೆಳಗಿನ ಜಾವದ 4 ಗಂಟೆಯಿಂದ ಶುರುವಾಗುತ್ತೆ. ಬನ್ನಿ ನೋಡೋಣ. ಈ ಶಿವಲಿಂಗಕ್ಕೆ ದಕ್ಷಿಣಾಮೂರ್ತಿ ಎಂದು ಹೆಸರಿದೆ. ಭಸ್ಮಾರತಿಯ ಪೂಜೆ ಇಲ್ಲಿ ಬಹಳ ವಿಶೇಷ ಹಾಗೂ ಇದು ಕೇವಲ ಇಲ್ಲಿ ಮಾತ್ರ ಇರುವುದು. ಇದು ಬೆಳಗಿನ ಜಾವ 4ರಿಂದ 6 ತನಕ ನಡೆಯುವುದು. ಈ ಭಸ್ಮಾರತಿಗೆ ಭಸ್ಮವನ್ನು ಮೊದಲು ಸ್ಮಶಾನದಿಂದ ತರಲಾಗುತ್ತಿತ್ತು, ಆದರೆ ಈಗ ಅದನ್ನು ನಿಷೇಧಿಸಿದ್ದಾರೆ. ಅದರ ಬದಲು ಹಸುವಿನ ಸಗಣಿಯಿಂದ ತಯಾರಾದ ಬೆರಣಿಯಿಂದ, ಮರದ ಚೆಕ್ಕೆಗಳಿಂದ, ಶ್ರೀಗಂಧದಿಂದ ತಯಾರಿಸಲಾಗುತ್ತದೆ. ಈ ಎಲ್ಲ ಅದ್ಭುತಗಳಿರುವ ಈ ಮಹಿಮಾನ್ವಿತ ಸ್ಥಳವು
ನಾವು ಹೋಗಿ ಕೆಲವು ದಿನಗಳಾದರೂ ಇದ್ದು ಬರಲೇಬೇಕು. ಆಗಲೇ ನಮ್ಮ ಚೇತನಾ ಶಕ್ತಿಯು ನಮಗೆ ಅರಿವಾಗುವುದು. ಜೀವಮಾನದಲ್ಲಿ ಒಂದು ಸಲ ಹೋಗುವುದು ಮಾತ್ರ ಅಲ್ಲ, ವರ್ಷಕ್ಕೊಮ್ಮೆ ಹೋಗಬೇಕಾದ ಪವಿತ್ರ ಸ್ಥಳವೂ ಕೂಡ. ಕಾಲೋಂಕಿ ಕಾಲ್ ಮಹಾಕಾಲ್, ಮೃತ್ಯುಂಜಯನೂ ಹೌದು. ಕಾಲ ಅಂದರೆ ಸಮಯವು ಎಂದು ಬ್ರಹ್ಮಾಂಡದ ಕೊನೆಯ ಸಮಯದವರೆಗೆ ಈ ಜ್ಯೋತಿರ್ಲಿಂಗ ಇರುತ್ತದೆ, ಪ್ರಳಯ ಕಾಲದವರೆಗೂ ಇರುತ್ತದೆ ಅನ್ನುತ್ತಾರೆ. ಇಲ್ಲಿಗೆ ಬರುವವರಿಗೆ, ಅದರಲ್ಲೂ ಬೆಂಗಳೂರಿನವರಿಗೆ ವಾರಕ್ಕೊಮ್ಮೆ ಮಂಗಳವಾರದಂದು ಮಾತ್ರ ರೈಲ್ವೆ ಸೌಲಭ್ಯವಿದೆ ಮತ್ತು ಸಾಧ್ಯವಾದವರಿಗೆ ದಿನವೂ ವೈಮಾನಿಕ ಸೌಲಭ್ಯವೂ ಇದೆ. ಬೆಂಗಳೂರಿನಿಂದ ಮಧ್ಯಪ್ರದೇಶದ ಇಂಡೋರ್ ನಗರಕ್ಕೆ ವಿಮಾನದಲ್ಲಿ ಪ್ರಯಾಣಿಸಿದಲ್ಲಿ 2 ಗಂಟೆಯ ಪ್ರಯಾಣ. ಉಜ್ಜಯಿನ್ ತೆರಳಲು ಖಾಸಗಿ ಕಾರುಗಳು ಬೇಕಾದಷ್ಟು ಸಿಗುತ್ತವೆ. ಅದು ಆಗದವರಿಗೆ 15 ಕಿಲೋಮೀಟರ್ ದೂರದಲ್ಲಿರುವ ಇಂಡೋರ್ ಬಸ್ ಸ್ಟ್ಯಾಂಡ್ನಿಂದ ಉಜ್ಜಯಿನಿಗೆ ಪ್ರತಿ 20 ನಿಮಿಷಕ್ಕೆ ಬಸ್ಸುಗಳ ಸೌಲಭ್ಯವಿದೆ. ಉಜ್ಜಯಿನಿಯು 65 ಕಿಲೋಮೀಟರ್ ದೂರದಲ್ಲಿದ್ದು ಉತ್ತಮ ರಸ್ತೆ ಮಾರ್ಗವನ್ನು NH ಅನ್ನು ಹೊಂದಿದೆ. ದೇವಸ್ಥಾನದ ಸುತ್ತಮುತ್ತಲೂ ಬೇಕಾದಷ್ಟು ರೆಸ್ಟೋರೆಂಟ್ಗಳು, ಹೋಟೆಲ್ಗಳು ಪ್ರಯಾಣಿಕರಿಗೆ ಲಭ್ಯವಿದೆ. ದೇವಸ್ಥಾನದ ಸುತ್ತಮುತ್ತ ಹೋಟೆಲ್ ಸ್ಟೇ, ಹೋಮ್ ಸ್ಟೇ, ಧರ್ಮಶಾಲೆಗಳು ಎಲ್ಲವೂ ಲಭ್ಯವಿದೆ. ಪ್ರಯಾಣಿಕರ ಅನುಕೂಲಕ್ಕೋಸ್ಕರ ಎಲ್ಲ ರೀತಿಯ ಸೌಲಭ್ಯಗಳು ದೇವಸ್ಥಾನದ ಸುತ್ತಮುತ್ತಲೂ ಹೊಂದಿವೆ. ಉಜ್ಜಯಿನಿಗೆ ಹೋಗ ಬಯಸುವವರು ಆನ್ಲೈನ್ ಮೂಲಕ ಹೋಟೆಲ್ಗಳನ್ನು ಬುಕ್ ಮಾಡಿ ಹೋದಲ್ಲಿ ಉತ್ತಮ. ದಿನದ ಹೋಟೆಲ್ ವೆಚ್ಚ ಸಿಂಗಲ್ ಬೆಡ್ರೂಮ್ ಆದಲ್ಲಿ 450 ರೂಪಾಯಿ ಮತ್ತು ಡಬಲ್ ಬೆಡ್ರೂಮ್ ಆದಲ್ಲಿ 950 ರೂಪಾಯಿ ಒಳಗಡೆ ಸಿಗುವುದು. ಹೆಚ್ಚಿನ ಆರಾಮ ನೋಡುವುದಾದರೆ 2500ರಿಂದ ಹಿಡಿದು ಸ್ಟಾರ್ ಹೋಟೆಲ್ಗಳ ವೆಚ್ಚದಲ್ಲಿ ಹೋಟೆಲ್ಗಳು ಲಭ್ಯ. ನೀವು ಉಜ್ಜಯಿನಿಯ ಮಹಾಕಾಲ್ನ ದರ್ಶನವನ್ನು ಸುಮಾರು 1 ಗಂಟೆಯೊಳಗಡೆ ಮುಗಿಸಿ, ಸುತ್ತಲಿನ ದೇವಸ್ಥಾನ ದರ್ಶನವನ್ನು ಅದೇ ದಿನ ಮುಗಿಸಿ ಇಂಡೋರ್ಗೆ ವಾಪಸ್ಸಾಗಿ ಅಲ್ಲಿಯೇ ಉಳಿದುಕೊಳ್ಳಬಹುದು. ಅಲ್ಲಿಂದ ನೀವು ಓಂಕಾರೇಶ್ವರನ ದರ್ಶನವನ್ನು ಪಡೆಯಲು ಓಂಕಾರೇಶ್ವರಕ್ಕೆ ಹೋಗುವುದಾದಲ್ಲಿ ಓಂಕಾರೇಶ್ವರವು 150 ಕಿಲೋಮೀಟರ್ಗಳ ದೂರದಲ್ಲಿದ್ದು ಬಸ್ಸು ಅಥವಾ ಖಾಸಗಿ ವಾಹನಗಳಲ್ಲಿ ತೆರಳಬಹುದಾಗಿದೆ. ವೀಕ್ಷಕರೇ, ಇವಿಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸಿದ್ದೇವೆ. ಇಷ್ಟು ಸಾಕು. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಇನ್ನೂ ಹಲವಾರು ದೇವಸ್ಥಾನಗಳ ದರ್ಶನ ಮಾಡೋಣ. ಕಲ್ಯಾಣಿ ಹಿಡನ್ ವೈಫ್ನ ಎಲ್ಲ ವಿಡಿಯೋಗಳನ್ನು ಹೆಚ್ಚಾಗಿ ವೀಕ್ಷಿಸಿ, ಲೈಕ್, ಸಬ್ಸ್ಕ್ರೈಬ್, ಶೇರ್ಗಳನ್ನು ಮಾಡಿ ಹಾಗೂ ಮಾಡಿಸಿ. ಧನ್ಯವಾದಗಳು. ನಮಸ್ಕಾರ.